ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ಕಟ್ ಬೀಡು ಮತ್ತು ಗೋಲ್ಡ್ ಬೀಡನ್ನು ಯೂಸ್ ಮಾಡಿಕೊಂಡು ಜಿಗ್ಜಾಗ್ ಸ್ಟಿಚ್ಚನ್ನು ಹೇಗೆ ಮಾಡೋದು, ಮುಖ್ಯವಾದ ತುಂಬ ಇಂಪಾರ್ಟೆಂಟ್ ಡಿಸೈನ್ ಇದು. ಇದನ್ನು ನೋಡ್ಕೊಳ್ಳಿ, ತುಂಬಾ ಕಡೆ ನಿಮಗೆ ಅಪ್ಲೈ ಆಗುತ್ತೆ, ಜೊತೆಗೆ ನಿಮಗೆ ಬ್ರೈಡಲ್ ವರ್ಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನು ಕಲಿತ್ರೆ ನೀವು ಒಂದು ದಿನಕ್ಕೆ ಒಂದು ಸಿಂಪಲ್ ವರ್ಕ್ ಮಾಡ್ತೀನಿ ಅಂದರೆ 1000 ರೂಪಾಯಿ ಸಂಪಾದನೆ ಮಾಡ್ಬೋದು. ಒಂದು ಬ್ರೈಡಲ್ ವರ್ಕನ್ನು ಮಾಡ್ತೀನಿ ಅಂತಂದರೆ ಒಂದು ದಿನದಲ್ಲಿ, ಒಂದು ಬ್ರೈಡಲ್ ವರ್ಕ್ ಅಂದರೆ ನಿಮಗೆ ಒಂದು ವಾರ ತಗೊಳ್ಬೋದು, ಕಲ್ತಿರೋರ್ಗಾದರೆ 1-2 ದಿನ ಆಗುತ್ತೆ. ಅಷ್ಟರಲ್ಲಿ ನಾವು ಒಂದು 3,000 ರಿಂದ 4,000 ರೂಪಾಯಿ ಮಿನಿಮಮ್, ಕಡಿಮೆ ಅಂತಂದ್ರೂ ಸಂಪಾದನೆ ಮಾಡಬಹುದು. ಹಾಗಿದ್ರೆ ಈಗ ನೋಡ್ಕೊಳ್ಳಿ ಕರೆಕ್ಟಾಗಿ. ಇಲ್ಲಿ 2 ಗೆರೆಯನ್ನು ಹಾಕೋತೀನಿ, ಕಾಣಿಸ್ತಿದೆಯಾ? 2 ಗೆರೆಯನ್ನು ಹಾಕ್ಕೋತೀನಿ. ಜಿಗ್ಜಾಗ್ ಸ್ಟಿಚ್ ದಾರದಲ್ಲಿ ಮಾಡೋದನ್ನು ನಿಮ್ಗೆ ಈಗ ತೋರಿಸ್ಕೊಟ್ಟಿದ್ದೀನಿ ಈಗಾಗಲೇ. ಈಗ ನಾನು ಮಾಡ್ತಾ ಇರುವಂಥದ್ದು ಕಟ್ ಬೀಡ್ ಅಂದರೆ ತೋರಿಸ್ತೀನಿ. ಈಗ ಇಲ್ಲಿ ಒಂದು ಲಾಕನ್ನು ಮಾಡ್ಕೋಬೇಕು. ನೋಡಿ, ತುಂಬಾ ಈಸಿ ಇದೆ, ಆದರೆ ಅಷ್ಟೇ ನೀಟಾಗಿ ನೀವು ನೋಡ್ಕೋಬೇಕಾಗತ್ತೆ. ಈಗ ನೋಡ್ಬೋದು, ಒಂದು ನಾನು ಗೋಲ್ಡ್ ಬೀಡನ್ನು ನೋಡಿ ಇಲ್ಲಿಂದ ತೆಗೆದು ನಾನು ಇಲ್ಲಿಗೆ ಲಾಕ್ ಮಾಡ್ತೀನಿ. ಮೇಲ್ಗಡೆ ಗೆರೆ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡಿ, ಇದನ್ನು ಹೇಗೆ ಮಾಡೋದು, ಇದ್ರ ಟ್ರಿಕ್ಸ್ ಏನು ಅನ್ನೋದನ್ನು ತಿಳ್ಕೊಬೇಕಾಗತ್ತೆ ನೀವು. ಎಲ್ಲೆಲ್ಲಿ ಲಾಕ್ ಮಾಡಿ, ಎಲ್ಲಿ ನಾವು ಒಂದು ಚೈನನ್ನು ಎಕ್ಸ್ಟ್ರಾ ಹಾಕೊಳ್ಳೋದ್ರಿಂದ ನಮಗೆ ಇದು ಕರೆಕ್ಟಾಗಿ ಬರುತ್ತೆ ಅಂತ ನೋಡಿ. ಈಗ ಇದು ಇಷ್ಟ ಆಯ್ತಲ್ವ, ಈಗ ಇಲ್ಲಿ ಒಂದು ಚೈನನ್ನು ಹಾಕ್ಕೋಬೇಕು. ಹಾಕ್ಕೊಂಡಿದ್ದಾದ ನಂತರ ಇನ್ನೊಂದು ಕಟ್ ಬೀಡು ಮತ್ತು ಗೋಲ್ಡ್ ಬೀಡನ್ನು ತಗೊಂಡು ಕೆಳಗಡೆ ಏನು ಲೈನ್ಸನ್ನು ಎಳೆದಿದ್ದೀವಲ್ಲ ಅಲ್ಲಿಗೆ ಲಾಕನ್ನು ಮಾಡಿಕೊಂಡು ಇಲ್ಲಿ ಒಂದು ಚೈನನ್ನು ಹಾಕ್ಕೊಂಡು ಲಾಕನ್ನು ಮಾಡ್ಕೋಬೇಕಾಗತ್ತೆ. ಪುನಃ ನಾವು ಎಲ್ಲಿ ಮಾಡಬೇಕು, ನಾವು ಇಲ್ಲೇ ಪಕ್ಕದಲ್ಲೇ ಒಂದು ಚೈನನ್ನು ಹಾಕ್ಕೋಬೇಕು. ಯಾಕೆ ಹಾಕ್ಕೋಬೇಕು ಅಂತ ನೀವು ಕೇಳಬಹುದು. ಯಾಕೆ ಹಾಕ್ಕೋಬೇಕು ಅಂತಂದರೆ ನಾವು ನೆಕ್ಸ್ಟು ಅದನ್ನು ಮಾಡುವಾಗ ನಮಗೆ ಈಸಿ ಆಗುತ್ತೆ. ನಾವು ಈ ಕಡೆ ತೋರಿಸ್ತೀನಿ, ನಾನು ನಿಮಗೆ ಹೇಳೋದಕ್ಕಿಂತ ಪ್ರಾಕ್ಟಿಕಲ್ಲಾಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾಕೆ ನಾನು ಅಲ್ಲೊಂದು ಚೈನ್ ಹಾಕೊಂಡೆ ಅಂದರೆ, ನಾನು ಇಲ್ಲಿಂದ ಇಲ್ಲಿಗೆ ತಗೊಳ್ಳುವಾಗ ಅದು ಕ್ಲಾರಿಟಿ ಬರೋದಿಲ್ಲ, ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ನೋಡಿ ಈಗ ತೋರಿಸ್ತೀನಿ. ಈಗ ಇಲ್ಲಿ ಒಂದು ಚೈನನ್ನು ಹಾಕಿ ಒಂದು ಲಾಕನ್ನು ಮಾಡಿಕೊಂಡು ಏಕ್ದಮ್ ಮಾಡಿದಾಗ ಅದು ಇಷ್ಟು ಫಿನಿಶಿಂಗ್ ಬರೋದಿಲ್ಲ. ಅದಕ್ಕಾಗಿ ಬರೀ ದಾರ ಆದರೆ ಬಂದುಬಿಡುತ್ತೆ. ಆದರೆ ಇದು ಕಟ್ ಬೀಡು ಮತ್ತು ಗೋಲ್ಡ್ ಬೀಡನ್ನು ಸೇರಿಸಿ ನಾವು ಜಿಗ್ಜಾಗ್ ಸ್ಟಿಚ್ಚನ್ನು ಮಾಡ್ತಾ ಇರೋದ್ರಿಂದ ಅದು ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಇದೇ ರೀತಿಯೇ ಮಾಡ್ಕೋಬೇಕು. ಈಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಈ ಡಿಸೈನ್ನ ನೀವು ಮಾಡಿದ್ರೆ ಸ್ಲೀವ್ಸಲ್ಲಿ ನೀವು ಬಾರ್ಡರ್ ಲೈನ್ ಆಗಿ ಮಾಡ್ಬೋದು, ಮತ್ತು ನೀವು ನೆಕ್ ಲೈನ್ಗೆ ಮಾಡ್ಕೋಬೋದು. ನೆಕ್ ಲೈನಿಂದ ಡಿಸೈನ್ ಮಾಡ್ತೀವಿ ಅಂದಾಗ ನೆಕ್ ಲೈನ್ ಪಕ್ಕದಲ್ಲಿ ಮಾಡಬಹುದು. ತುಂಬಾ ಆಪ್ಷನ್ಸ್ ಇದೆ ಇದರಲ್ಲಿ. ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದು, ಇದನ್ನು ಕಲಿತ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತೇಳಿ. ಆದಷ್ಟು ಟ್ರೈ ಮಾಡಿ. ತುಂಬಾ ಈಸಿಯಾಗಿದೆ, ನಿಮಗೇನು ಕಷ್ಟ ಅನ್ನುವಂಥದ್ದು ಏನೂ ಇಲ್ಲ, ತುಂಬಾ ಈಸಿ ಇದೆ ನೋಡಿ. ಈಗ ಇಲ್ಲಿಂದ ಲಾಕ್ ಮಾಡಿಕೊಂಡು ಪುನಃ ಇಲ್ಲೊಂದು ಚೈನನ್ನು ಹಾಕೋಬೇಕು ಅಂತಂದನಲ್ಲ, ಆ ಚೈನನ್ನು ಇಲ್ಲಿ ಹಾಕೊಂಡಾಗ ನಿಮಗೆ ತುಂಬಾ ಈಸಿಯಾಗಿ ನೀವು ಇದು ಫಿನಿಶಿಂಗನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲೂ ಅಷ್ಟೇ ನೋಡಿ, ಒಂದು 5 ನಿಮಿಷ ನೀವು ಟೈಮನ್ನು ಕೊಟ್ಬಿಟ್ಟು ನೀವು ಈ ವಿಡಿಯೋಗಳನ್ನು ನೋಡೋದ್ರಿಂದ ಸುಮಾರು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳು ಗೊತ್ತಾಗುತ್ತೆ, ಮತ್ತು ಡಿಸೈನ್ಸ್ಗಳೆಲ್ಲ ಕಲಿತೀರಾ ತುಂಬ ಈಸಿಯಾಗಿ. ನಾನು ಒಂದೊಂದೇ ತೋರಿಸ್ತಾ ಇರೋ ಉದ್ದೇಶ ಏನಂದರೆ ನಿಮಗೆ ಈಸಿ ಅನ್ನಿಸ್ಲಿ ಅಂತ. ನಾವು ಒಂದೇ ಸತಿ ಲೋಡ್ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಸ್ಟಿಚ್ ಮಾಡ್ಕೊಂಡು ಹೊಂಟೋಗ್ಬಿಟ್ರೆ ನಿಮಗೆ ಅದು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಯಾವ ರೀತಿ ಕಲಿಬೇಕು ಅನ್ನೋವಂಥದ್ದು ಗೊತ್ತಾಗೋದಿಲ್ಲ. ಅದಕ್ಕಾಗಿ ನಾನು ಒಂದೊಂದೇ ಬೀಡನ್ನು ಸೇರಿಸೋದು ಹೇಗೆ, ಅದನ್ನು ತಂದು ನಾವು ಎಕ್ಸ್ಟ್ರಾ ಚೈನನ್ನು ಹಾಕಿ ಅದನ್ನು ತೆಗೆಯೋದು ಹೇಗೆ ಅಂತೆಲ್ಲ ಪ್ರತಿಯೊಂದು ಡೀಟೇಲಾಗಿ ಹೇಳ್ಕೊಡ್ತಿದ್ದೀನಿ. ಇಷ್ಟು ಡೀಟೇಲಾಗಿ ಖಂಡಿತವಾಗ್ಲೂ ಎಲ್ಲೂ ನಿಮಗೆ ಇಷ್ಟು ಈಸಿಯಾಗಿ ಸಿಗೋದಿಲ್ಲ. ಆನ್ಲೈನ್ ಕ್ಲಾಸು ಮತ್ತು ಅದಕ್ಕೆಲ್ಲ ಫೀಸು ಅಂತೆಲ್ಲ ಕಟ್ಟಿಸ್ಕೊತಾರೆ. ನಾನು ಫ್ರೀಯಾಗಿ ಹೇಳ್ಕೊಡ್ತಿದ್ದೀನಿ. ಆದಷ್ಟು ಈ ವಿಡಿಯೋಸ್ಗಳನ್ನು ನೋಡಿ ನೀವು ಕಲಿಯೋದ್ರ ಜೊತೆಗೆ ನಮ್ಮ ಚಾನಲನ್ನು ಬೆಳೆಸಿ ಅಂತ ಕೇಳ್ಕೊತಿದ್ದೀನಿ ಅಷ್ಟೇ. ನೋಡಿ ಇಲ್ಲಿ ಈಗ ಇಷ್ಟಾಯಿತು, ಮುಗೀತಿಲ್ಲಿಗೆ. ನಾವು ಎಷ್ಟು ಬೇಕಾದ್ರೂ, ನಮಗೆ ಎಷ್ಟು ಉದ್ದ ಬೇಕಾದ್ರೂ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊತ ಹೋಗ್ಬೋದು. ಈಗ ನೋಡಿ ಇಲ್ಲಿ ಇದಾಯಿತು. ಈಗ ಇಲ್ಲಿ ನಾನು ಇದಕ್ಕೆ ಲಾಕನ್ನು ಮಾಡ್ಕೋತೀನಿ. ಲಾಕ್ ಮಾಡಿದ್ರೆ ಇದಕ್ಕೆ ಎಂಡ್ ಆಯಿತು. ನಮಗೆ
ಇಲ್ಲಿ ನೋಡಿದ್ರಲ್ವ, ಇದು ಮುಂದಕ್ಕೂ ಸೇಮ್ ಆ್ಯಸ್ ಇಟ್ ಈಸ್ ಇದೇ ರೀತಿ ಇರುತ್ತೆ. ಅದಕ್ಕೋಸ್ಕರ ನಾನು ಎಷ್ಟು ಬರ್ಕೊಂಡಿದ್ನೋ ಅಷ್ಟು ಮಾಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಜಿಗ್ಜಾಗ್ ಸ್ಟಿಚ್ಚು. ಇದು ಡಿಸೈನ್ ನಿಮಗೆ ನೋಡ್ತಿದ್ರೆ ಏನನ್ಸುತ್ತೆ, ಈಗ ಇದಿಷ್ಟು ಮಾಡಿದ್ರಿ ಅಲ್ವಾ, ಇದ್ರ ಮಧ್ಯಕ್ಕೆ ಇದು ಕಾಂಟ್ರಾಸ್ಟ್ ಆಗಿ ಯಾವ ಬೀಡ್ಸು ಅಥವಾ ಕಲರಲ್ಲಿ ಬೀಡ್ಸ್ಗಳು ಬರುತ್ತೆ ಅವೆಲ್ಲನೂ ನಾವು ಇಲ್ಲೊಂದು ಈ ರೀತಿ ಮಾಡಿದ್ರೆ ಬ್ರೈಡಲ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೂ ನಿಮ್ಗೆ ಹೇಳ್ಕೊಟ್ಟಿಲ್ಲ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಈಗಾಗಲೇ ಹೇಳ್ಕೊಟ್ಟಿದ್ದೀನಿ. ಫ್ರೆಂಚ್ ನಾಟ್ ಅಂತ ಬರುತ್ತೆ, ದಾರದಲ್ಲಿ ಫ್ರೆಂಚ್ ನಾಟ್ ಬರುತ್ತೆ. ಅದನ್ನು ಅಷ್ಟನ್ನು ಹಾಕ್ಬಿಟ್ರೆ ನಿಮಗೆ ಇದು ಅದ್ದೂರಿ ಬ್ರೈಡಲ್ಲೇ ಆಗಿಬಿಡತ್ತೆ. ಹಂಗಾಗಿ ಇದಿಷ್ಟನ್ನು ನೀಟಾಗಿ ಕಲ್ತ್ಕೊಳ್ಳಿ. ನೋಡಿದ್ರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ. ನಿಮಗೆ ನೋಡಿದ್ರೆ ಜಿಗ್ಜಾಗ್ ಸ್ಟಿಚ್ಚು ಎಲ್ಲೂ ಒಂದೇ ಸಮವಾಗಿ, ಎಲ್ಲೂ ಒಂಚೂರು ಆ ಕಡೆ ಈ ಕಡೆ ಆಗದೇ ಇರೋ ರೀತಿ ಬಂದಿದೆ. ಅದೇ ರೀತಿ ನೀವು ಕಲೀರಿ ಅಂತ ಹೇಳ್ದ. ಈ ವಿಡಿಯೋ ನೋಡಿದರೆ ನೀವು ಕೊನೆವರೆಗೂ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸ್ತೀರಾ ವಿಡಿಯೋ ಚೆನ್ನಾಗಿದೆ ಅಂತೇಳಿ. ಆದಷ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲನೂ ತಿಳ್ಕೊಳ್ಳಿ ಫ್ರೀಯಾಗಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.